ಹಲೋ ಗೈಸ್, ನಾನು ನಿಮ್ಮ ಏಕೆ ಕನ್ನಡಿಗ ಮಾಡುವ ನಮಸ್ಕಾರಗಳು. ಇವತ್ತು ನಮ್ಮ ಡೈಲಿ ಬ್ಲಾಗ್ಸ್ನ 2ನೇ ದಿನಾನ ಕಂಟಿನ್ಯೂ ಮಾಡೋಣ. ಇವಾಗ ಬೆಳಗ್ಗೆ ಅಂದರೆ ಮಧ್ಯಾಹ್ನ ಎದ್ದು ಎಕ್ಸಾಮಿಗೆ ಓದ್ಕೊಂಡು ಅಂದರೆ ಅಲ್ಪ ಸ್ವಲ್ಪ ಓದಿದ್ದೀವಿ. ನಾವೇನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಎಲ್ಲ ಓದ್ಕೊಂಡು ಈಗ ಹೋಗ್ತಾಯಿದ್ದೀವಿ ಎಕ್ಸಾಮ್ ಬರೆಯೋದಕ್ಕೆ. ನೋಡಿ ಇವತ್ತಿನ ಡೈಲಿ ಬ್ಲಾಗ್ಸ್ ಹೇಗಿರುತ್ತೆ ಅಂತ. ನೋಡ್ತಾ ಇರ್ಬೋದು, ಗಾಡಿ ಎತ್ತುತ್ತಾ ಇದ್ದೀನಿ. ಗಾಡಿಲೆಲ್ಲ ಐಟಮ್ ಇದೆಯಾ ನೋಡ್ಕೊಂಬಿಡೋಣ. ಹಾಲ್ ಟಿಕೆಟು ಹಾಲ್ ಟಿಕೆಟ್ ಇದೆ, ID ಕಾರ್ಡ್ ಇದೆ, ಕ್ಯಾಲ್ಸಿಯಂ ಅವ್ರಿಗೊಂದು ಏನು ಬೇಕಾಗಿಲ್ಲ, ಎಲ್ಲ ಇರೋದೆ. ಗೈಸ್ ಬ್ಲಾಗ್ನ ಇಲ್ಲಿಂದ ಎಕ್ಸಾಮ್ ಸೆಂಟ್ರಿಗೆ ಹೋಗಿ ಅಲ್ಲಿ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಕಟ್ ಮಾಡ್ತೀನಿ. ಅಲ್ಲಿ ಹೋಗಿ ಕಂಟಿನ್ಯೂ ಮಾಡೋಣ. ಹಲೋ ಗೈಸ್, ಈಗ ಎಕ್ಸಾಮ್ ಸೆಂಟರ್ ತಲುಪಿದ್ದೀವಿ. ನೋಡಬೇಕು ನಮ್ಮ ಹುಡುಗ ಬಂದಮೇಲೆ ಓದೋಕೆ ಸ್ಟಾರ್ಟ್ ಮಾಡಬೇಕು. ಕಾಲ್ ಮಾಡ್ತೀನಿ ನಮ್ಮ ಹುಡುಗ ಬಂದವನ ಇಲ್ವೋ ಅಂತ. ಇಲ್ಲವ ನಮ್ಮ ಹುಡುಗ ಸಿಗ್ತಾವ ನೋಡಿ, ನಡ್ಕೋಯ್ತು ಅವ್ನ ಕೆಲ್ಸಕ್ಕೆ. ಮನುಷ್ಯ ಏನಪ್ಪ ನಷ್ಟ ಮಾಡಿದ್ರಾ? ಆಗಿರಲ್ಲ. ಏನು ಇಲ್ಲಿ ಎಕ್ಸಾಮ್ ಸೆಂಟ್ರ್ ಇದೆ, ಇದೇನಾ? ಬ್ಲಾಗ್ ಮಾಡ್ತಾ ಇದ್ದೀರಾ? ಹಾಂ, ಕಂಟಿನ್ಯೂ ಮಾಡೋಣ ಅಂತ ದಿನ ಮಾಡಬೇಕು. ನಮ್ಮ ಜೂನಿಯರ್ ನೋಡಿ, ಜೂನಿಯರ್ ನೆಕ್ಸ್ಟು ನಮ್ಮ BC ಹೆಸರು ಇವನೇ ಉಳಿಸೋದು. BC ಇವನು BCom ಸಾರಿ. ಮಗ ಹೆಂಗನ್ಸ್ತೈತೆ ಎಕ್ಸಾಮು? ಹಾಂ, ಅನಿಸ್ತೈತೆ. ಚೆನ್ನಾಗಿ ಹೇಳ್ತಾನೆ ಈಗ ಚೆನ್ನಾಗಿದೆ ಅಂದ್ಬಿಟ್ಟೇನು. ನಾನು ಬೇರೆ ಹೇಳಕ್ಕೆ ಹೋಗಿದ್ದು. ಸಕ್ಕತ್ತಾಗಿ ಡೌನ್ ಮಾಡ್ತವನೆ. ಎಕ್ಸಾಮ್ಗೆ ಏನು ಓದಿರಲ್ಲ, ಬಂದವನೇ ಈಗ ನಮ್ಮ ಹುಡುಗ. ಹೆಂಗೆ ಬರೀತಾನೆ ನೋಡಬೇಕು. ನಾವು ಏನು ಓದ್ಕೊಂಡು ಬಂದಿಲ್ಲ, ಪಂಟ್ರೇನಲ್ಲ ನಾವು. ನೋಡೋಣ ಗೈಸ್, ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೆ. ಶ್ರೀನಿವಾಸ್ ಅಂತ, ನನ್ನ ಇನ್ಸ್ಪಿರೇಷನ್ನು. ಬ್ಲಾಗ್ ಮಾಡು ಅಂತ ಅವನೇ ಹೇಳ್ಕೊಟ್ಟಿದ್ದು ನನಗೆ ಫಸ್ಟು. ಅವನಿಂದನೇ ಇವಾಗ ಮಾಡ್ತಿರೋದು. ಬೆಳೆದಿದ್ದು ಇವನು ರವಿ ಅಂತ, ಗೊತ್ತಲ್ಲ? ರವಿ ಗೋಪಾಲ್ ಮಗ. ಏನು ಮಗ ಎಕ್ಸಾಮ್ ಏನೋ ಒಂದು ಅಲ್ಪ ಸ್ವಲ್ಪ ಓದಿದೆ. ನಂದೇನು ಗೊತ್ತಾ ಪ್ರಾಬ್ಲಮ್ಮು? ನಾನು ಎಲ್ಲ ಓದಿರ್ತೀನಿ, ಪೇಪರಲ್ಲಿ ನಾನು ಓದಿರೋದು ಬರಲ್ಲ. ನನ್ನ ತಪ್ಪ ನೋಡಿ, ಇವನು ಓದಿರ್ತಾನೆ ಪೇಪರಲ್ಲಿ. ಪಾಪ ಇವನಿಗೆ ಓದಿರೋದು ಬರಲ್ಲ, ನನ್ನ ತಪ್ಪ. ಅವ್ರದ್ದು ತಪ್ಪು, ಇವಂದಲ್ಲ. ಮತ್ತೆ ಎಲ್ಲರೂ ನನ್ನ ತಪ್ಪ ಹೇಳ್ತಾರೆ. ಕಲಾವಿದ ಇವನ್ ತಪ್ಪಿಲ್ಲ ಬಿಡಿ, ಅವನು ಫೀಲ್ ಆಗ್ತಾ ಇರುತ್ತೆ ಅವಾಗ ನೋಡಿದ್ರೆ. ನೋಡಿ, ಇವನಿಗೆ ಹೇಳಿದ್ರೆ ಫೀಲ್ ಆಗಲ್ವಾ? ಕಷ್ಟಪಟ್ಟು ಇವಾಗ 2 ಪೇಪರ್ ಓದಿದ್ದೀನಿ, ಅಲ್ಲಿ ಬರ್ಲಿಲ್ಲ ಅಂದ್ರೆ ಸರಿ ಗೈಸ್, ಎಕ್ಸಾಮ್ ಸೆಂಟ್ರ್ ಹತ್ರ ಹೋಗ್ಬೇಕಾರೆ ಕಂಟಿನ್ಯೂ ಮಾಡೋಣ ಬ್ಲಾಗ್ನ ಅಂತ ಹೇಳ್ತಾ ನಾವು ಓದ್ಬೇಕು. ಸ್ವಲ್ಪ ಪಾಸಾಗಷ್ಟು ಓದಬೇಕು. ಆಫ್ ಮಾಡ್ತೀನಿ. ಇವತ್ತು ನಮ್ಮ ಶ್ರೀನಿವಾಸ್ ಅವ್ರ ಮನೆಗೆ ಬಂದಿದ್ದೀನಿ. ಇವರೇ ನಮಗೆ ಇನ್ಸ್ಪಿರೇಷನ್ ಕೊಟ್ಟಿದ್ದು. ಫಸ್ಟ್ ಟೈಮು ನಮಗೆ ಬ್ಲಾಗ್ ಮಾಡಿ ಅಂತ ಮ್ಯಾರಥಾನ್ ಅಂತ ನೋಡಿರ್ತೀರ ಬ್ಲಾಗು. ಅದರ ಕ್ಲಾರಿಟಿ ಇರಲಿಲ್ಲ ಫೋನಲ್ಲಿ. ಎಕ್ಸಾಮ್ ಹೆಂಗಿಸ್ಕೊಂಡ್ರೂ ಪರವಾಗಿಲ್ಲ, ಪೀಸ್ ಆಗಿರಬೇಕು. ಬಗ್ಸ್ ಆಡಿಸ್ಕೊಂಡ್ರು ಪರವಾಗಿಲ್ಲ, ಪೀಸ್ ಆಗಿರ್ಬೇಕು. ಏನು ಹೇಳ್ತಾನೆ ಹೇಳು ಗೈಸ್. ನೋಡ್ತಾ ಇರ್ಬೋದು, ನಮ್ಮ ಹುಡುಗರೆಲ್ಲ ರೆಡಿ ಆಯ್ತವ್ರೆ. ಓದಕ್ಕಂತೂ ಹುಲಿ ಪೆನ್ ಕೇಳ್ತಾನೆ. ಪೆನ್ ತರಕ್ಕಾಗಲ್ಲ ಒಂದು. ಎಕ್ಸಾಮ್ಗೆ ಯಾಕೆ ಪೆನ್ ಬೇಕು? ಕೊಡು ಮಗ, ಸಾಕು, ಇನ್ನೇನು ಕಂಟಿನ್ಯೂ. ಎಕ್ಸಾಮ್ ಮುಗಿಸ್ದು ಈಗ ಎಲ್ಲ ಹೊರಡ್ತಾ ಇದೀವಿ. ನೋಡ್ತಾ ಇರ್ಬೋದು, ನಮ್ಮ ಹುಡುಗ BCom ಅವನು, ಇವನು BCom. ಹೆಂಗ್ ಬರೋದ್ರ ಎಕ್ಸಾಮ್ ಅಂತ ಅಲ್ಲೇನ್ ತೋರಿಸ್ತಾರೆ ನೋಡಿ. ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ನಿಂತಿದ್ದಾರೆ ಮಾತಾಡ್ಕೊಂಡು. ಬ್ಲಾಗ್, ಬೇಬಿ ಬ್ಲಾಗ್ ರೆಡಿ ಮಗ. ಸೈಕ್ ಮಾಡೋಣ ಈಗ, ಸಾಕು, ಈಗ ಹೊರಡೋಣ. ಯಾರಿಗೆ ಯಾಕೆ ಬೈದಿದೆ? ಹಾಯ್ ಗೈಸ್, ಇಲ್ಲಿ ರವಿ ಅವ್ರ ತಂಗಿ ನೋಡಿ, ರಕ್ಷಿತಾ ಅಂತ. ಎಲ್ಲ ಕಾಣ್ತಿಲ್ಲ, ಈಗ ಕಾಣ್ತಾರೆ ಫ್ರೇಮಲ್ಲಿ. ಅದೇ ಇದ್ರಲ್ಲಿ ನೋಡಿದಿರಲ್ಲ, ಯಾವ್ದದು ಕಡ್ಲೆಕಾಯಿ ಪರಿಷೆ, ಬಸವನಗುಡಿ ಕಡ್ಲೆಕಾಯಿ ಪರಿಷೆ. ಈ ಹುಡುಗಿನೇ. ಯಾರು ನೀನು? ಇವ್ರ ತಂಗಿ ನಾನು, ಇವ್ರ ತಂಗಿನೂ ನಾನೇ. ಮಗ ಯಾರು ತಂಗಿನೇನು? ಕಸದ ಬುಟ್ಟಿಲ್ ಕಸದ ಬುಟ್ಟಿಲ್ ಬಾಡಿಗೆ ಕಸದ ಬುಟ್ಟಿಲ್ ಬಿದ್ದಿರೋದನ್ನ ಕರ್ಕೊಂಡ್ ಬಂದಿರೋದು. ಎಲ್ಲೋ ನಾನೇ ಸಿಕ್ತಿಲ್ಲ ಫ್ರೇಮಲ್ಲಿ. ಈಗ ಮಾತಾಡ್ರು.
ನಾನೇ ತಂಗಿ. ನನ್ನ ಬಿಟ್ಟು ಬೇರೆ ಯಾರು ಅಲ್ಲ ಮಂಗಿ, ತಂಗಿ ಅಲ್ಲ ಮಂಗಿ. ಹೋಗ ಜೆರಾಕ್ಸ್ ಅಂತ ತಂದ್ಕೊಡಕ. ಗೈಸ್ ಅಂತೂ ಇಂತೂ ಎಲ್ಲ ಎಕ್ಸಾಮ್ ಎಲ್ಲ ನೀಟಾಗಿ ಬರ್ದಿ ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ಕೊಂಡು ಮನೆಗೆ ಅಂತೂ ಇಂತೂ ಬಂದು ಊಟ ಗೀಟ ಮಾಡಿ ಸ್ನಾನ ಗೀನ ಮಾಡಿ ರೆಡಿಯಾಗಿ ಎಲ್ಲೋ ಹೋಗ್ಬೇಕಾಯ್ತು. ಬಟ್ ಹೋಗಕ್ ಆಗ್ಲಿಲ್ಲ, ಅದಕ್ಕೋಸ್ಕರ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ಮತ್ತೆ ಬೇರೆ ವಿಡಿಯೋದಲ್ಲಿ ನಾಳೆ ಬ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.